ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜುನ್ಕುದ ವಡೆ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ನಾನು ಜುನ್ಕುದ ವಡೆ ಮಾಡೋಕೆ ಮಿಕ್ಸಿ ಜಾರ್ದಾಗ ಮೆಣಸಿನ್ಕಾಯಿ ಹಾಕ್ಕೋತೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋರಿ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೋತೀನಿ ರುಬ್ಕೋಕೆ. ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ. ನೀವು ಎಷ್ಟು ಮಾಡ್ತೀರಿ ನೋಡಿ ಮೆಜರ್ಮೆಂಟ್ ಮೇಲೆ ಹಾಕ್ಕೋರಿ. ಬೆಳ್ಳುಳ್ಳಿ ತೊಗೊಂಡಿನಿ 5 ಎಸಳು. ಇಲ್ಲಿ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋತೀನಿ. ಇದನ್ನೆಲ್ಲ ಸಣ್ಣ ರುಬ್ಕೊಂಡು ಬರ್ತೀನಿ. ನಾ ಎಲ್ಲ ಈ ಥರ ಪೇಸ್ಟ್ ಮಾಡ್ಕೊಂಡೀನಿ. ಇದನ್ನು ನೀರು ಹಾಕೋಬೇಡ್ರಿ, ಇದಕ್ಕೆ ಹಂಗೆ ಪೇಸ್ಟ್ ಮಾಡ್ಕೊರಿ. ಈಗ ನಾ 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ದೊಡ್ಡ ಸ್ಪೂನ್ಲೆ ಈ ಸ್ಪೂನ್ಲೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೋತೀನಿ. ಈಗ ಎಣ್ಣೆ ಕಾದೈತಿ. ನಾನು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೋತೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೋತೀನಿ. ಸ್ವಲ್ಪ ಇದೆ ಚಟ್ಪಟ್ ಅನ್ಬೇಕು. ಈಗ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದು ಕರಿಬೇವು ಹಾಕ್ಕೋತೀನಿ. ಕರಿಬೇವು ಹಾಕ್ಕೊಂಡೀನಿ. ಇದು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಉಳ್ಳಾಗಡ್ಡೆ ಹಾಕೋತೀನಿ. ಸಣ್ಣ ಕಟ್ ಮಾಡ್ಕೊಂಡೈತಿ. ನೋಡ್ಕೊಂಡು ನೀವು ಎಷ್ಟು ಬೇಕು 1 ಇಲ್ಲ 2 ಹಾಕ್ಕೋರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಿತ್ತು. ನಾನು ಈಗ ರುಬ್ಬಿ ಇಟ್ಕೊಂಡು ಪೇಸ್ಟನ್ನು ಹಾಕ್ಕೋತೀನಿ. ಇದನ್ನು ನೀರು ಹಾಕ್ಕೊಳ್ಳ ರುಬ್ಬೇಕು. ಇದೆಲ್ಲ ಐತಿ ಹಸಿ ವಾಸ ಹೋಗ್ಬೇಕು. ಇದ್ರದ್ದೆಲ್ಲ ಹಸಿ ವಾಸ ಹೋಗೈತಿ. ಈಗ ಮಸ್ತ್ ಸ್ಮೆಲ್ ಬರತೈತಿ ಇದ್ರದ. ನಾನು ಅರ್ಧ ಸ್ಪೂನ್ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೋತೀನಿ. ಕಲರ್ ಮಸ್ತ್ ಬಂದೈತಿ ಇದ್ರದ. ಈಗ ಸಣ್ಣ ಉರಿದಾಗ ಇಟ್ಕೊಂಡಿದ್ದ ಮಾಡ್ರಿ, ಇಲ್ಲಾಂದ್ರೆ ಬೇಗ ಅದು ಹತ್ತಿ ಬಿಡ್ತೈತಿ. ಇದೆಲ್ಲ ಫ್ರೈ ಆಗೈತಿ. ಇದಕ್ಕೆ ನಾನು ಈ ವಾಟಿಲೆ 3 ವಾಟಿ ನೀರು ಹಾಕ್ಕೋತೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊರಿ. ನಾನು ಇದು ಕುದಿ ಬರಲಿ ಒಂದು. ಈಗ ಕುದಿ ಬಂದಿತ್ತು ಒಂದು. ನಾನು ಕಡ್ಲಿ ಹಿಟ್ಟು ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪ ಒಂದು ಕೈಲಿ ಹಾಕ್ಕೊಂಡು ಒಂದು ಕಡೆ ತಿರ್ಸ್ಕೊತಿರ್ತೀನಿ. ಒಂದು ಕೈಲಿ ಇಲ್ಲಾಂದ್ರೆ ಗಂಟು ಹಾಕ್ಕೋತ ಬರ್ತೈತಿ. ಇದು ಒಂದು ಕೈಲಿ ಸ್ವಲ್ಪ ಬಿಡಬೇಕು, ಇಲ್ಲಾಂದ್ರೆ ಗಂಟು ಹಾಕ್ಕೋತ ಬರ್ತೈತ. ಇದು ಒಮ್ಮೆ ಹಿಟ್ಟು ಹಾಕಿ ಬಿಡಬಾರ್ದು, ತಿರ್ಸ್ಕೋತಾ ಇರಬೇಕು.
ಈಗ ಗಟ್ಟಿ ಹಾಕೋತ ಬಂದೈತಿ. ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೊಂಡು ಅದಕ್ಕೆ ಇದು 5 ನಿಮಿಷ ನಾನು ಇದ್ರದ್ದು ಮುಚ್ಚಳ ಮುಚ್ಚಿ ಬಿಡ್ತೀನಿ. 5 ನಿಮಿಷ ನಾನು ಇದ್ರ ಮುಚ್ಚಳ ಮುಚ್ಚಿ 5 ನಿಮಿಷ ಸಣ್ಣ ಉರಿದಾಗ ಇಡ್ತೀನಿ. ಇದು ಉಗಿದ ಮೇಲೆ ಇದಾಗಲಿ ಸ್ವಲ್ಪ ಅದ ಬೆಂದಂಗ. ಈಗ 5 ನಿಮಿಷ ಆಗೈತಿ. ಇದು ಇನ್ನು ತೆಗಿತೀವಿ. ಇದೆಲ್ಲ ತಳ ಬಿಟ್ಕೊಂಡೈತಿ ನೋಡಿ, ಹಿಂಗೆ ತಳ ಬಿಟ್ಕೋಬೇಕಿದೆ. ಜೋರು ಇಟ್ಟರೆ ಹೊತ್ತಿ ಬರ್ತೈತಿ ಎಲ್ಲ ತಳಗೆ, ಜೋರು ಇಡಬಾರ್ದು. ಸಣ್ಣ ಉರಿ ಮೇಲೆ ಇದ ಮಾಡ್ಕೋಬೇಕು. ಎಲ್ಲ ತಳ ಬಿಟ್ಕೋಬೇಕಿದೆ. ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ಇದಕ್ಕೆ, ಕಟ್ ಮಾಡಿದ್ದೆ. ಈಗ ಮಸ್ತ್ ಸ್ಮೆಲ್ ಬರೋದಿರ್ತದ. ಹಿಂಗೆಲ್ಲ ತಳ ಬಿಡಬೇಕಿದೆ. ಈಗೆಲ್ಲ ತಳ ಬಿಟ್ಕೊಳೈತಿ ಇದಕ್ಕೆ. ನಾನು ಈಗ ಒಂದು ತಾಟ್ ತೊಗೊಂಡಿನಿ. ಇದ್ರಾಗೂ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ. ಇದು ಕೈಲೇ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಿದೆ. ಕಡೆ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ಭೀ ಹಚ್ಕೊರಿ, ಇಲ್ಲಾಂದ್ರೆ ತುಪ್ಪ ಹಚ್ಕೊರಿ, ನಿಮ್ಗೆ ಯಾವ್ದು ನೋಡ್ಕೊಂಡು. ಈಗೆಲ್ಲ ಸ್ಪ್ರೆಡ್ ಆಗೈತಿ. ಇದು ನಾ ಇದು ಬಂದ್ ಮಾಡ್ಕೊಂಡ ಇದನ್ನ ತಾಟದ ಹಾಕೋತೀನಿ. ಇದನ್ನೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ಒಂದೇ ಲೆವೆಲ್ಲಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಲೆವೆಲ್ನ ಕೈಲಿ ಹೊತ್ಕೋಬೇಕು. ಇಲ್ಲ ಬಿಸಿ ಇರ್ತೈತಿ. ಇದು ಬಿಸಿ ಇರ್ತೈತಿ ಮತ್ತು ಇಲ್ಲ ಕೈಗೆ ಹತ್ತಬಾರ್ದಿದ್ದಾನಂತ ಎಣ್ಣೆ ಹಚ್ಕೋಬೇಕು ಸ್ವಲ್ಪ. ಈಗ ನಾ ತುರ್ದದ್ದು ಹಸಿ ಕೊಬ್ಬರಿ ಹಾಕ್ಕೋತೀನಿ. ನಿಮ್ಗೆ ಯಾವ್ದು ಒಣ ಕೊಬ್ಬರಿ ಬೇಕಾದ್ರೆ ಒಣ ಕೊಬ್ಬರಿ ಹಾಕ್ತೀನಿ. ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೋತೀನಿ. ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಇರ್ತೈತೆ ಅದನ್ನ ಹಾಕ್ತೀನಿ. ಮಾಡ್ರಿ, ಸ್ಪ್ರೆಸ್ ಮಾಡ್ರಿ. ನಾನು ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೋತೀನಿ. ಸ್ವಲ್ಪ ಎಲ್ಲ ಕಡೆ ಸ್ವಲ್ಪ ಉದುರಿಸ್ಕೋತೀನಿ. ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋತೀನಿ. ನಾನು ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿದ್ದ ಕೊತ್ತಂಬರಿ ಹಾಕ್ಕೋತೀನಿ. ಎಲ್ಲ ಕಡೆ ಈಕ್ವಲ್ವಾಗಿ ಪ್ರೆಸ್ ಮಾಡಿದ್ವಿ. ಇಲ್ಲ ಬೀಳ್ತೈತೆ. ಚಾಕೋಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಟ್ ಮಾಡ್ರಿ. ಇದೆ ಇಲ್ಲ ಹತ್ಕೋತೈತಿ.